ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಭಾಗ್ಯ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ನ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಮಸಾಲೆ ದೋಸೆ ಮೇಲೆ ಹಾಕ್ತಕ್ಕಂಥ ಮಸಾಲೆ ಪೌಡ್ರನ್ನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಟ್ಟಿದ್ವಿ. ನಿಮ್ಮೆಲ್ಲರಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು, ತುಂಬ ಒಳ್ಳೆ ಲೈಕ್ಸು, ಕಮೆಂಟ್ಸು, ಹಾಗೆ ಆ ವಿಡಿಯೋ ಭಾಳಷ್ಟು ಶೇರು ಸಹ ಆಯಿತು. ಅದ್ರ ಮೂಲಕ ನೀವೆಲ್ಲ ರಿಕ್ವೆಸ್ಟ್ ಮಾಡಿದ್ರಿ, ನಮಗೆ ಮಸಾಲೆ ದೋಸೆ ಯಾವ ರೀತಿ ಮಾಡಬೇಕು, ಅದಕ್ಕೆ ಹಿಟ್ಟನ್ನ ಯಾವ ರೀತಿ ನಾವು ಪ್ರಿಪೇರ್ ಮಾಡಬೇಕು, ಮತ್ತು ಸಂಪಣನ ಯಾವ ಮಟ್ಟಕ್ಕೆ ರುಬ್ಬಬೇಕು, ಅದನ್ನು ರುಬ್ಬಿದಂಥ ಸಂಪಣದ ಮೂಲಕ ಯಾವ ರೀತಿ ನಾವು ಮಸಾಲೆ ದೋಸೆ ಹಾಕಬೇಕು ಅನ್ನೋದನ್ನು ನೀವು ಕೇಳಿದ್ರಿ. ನಿಜ ಹೇಳಬೇಕಂದ್ರೆ ಹೋಟ್ಲಲ್ಲಿ ಮಾಡೋ ದೋಸೆ ತುಂಬ ಚೆನ್ನಾಗಿರುತ್ತೆ, ಆದರೆ ಮನೇಲಿ ಮಾಡೋ ದೋಸೆ ಹೋಟ್ಲಿಗಿಂತ ಚೆನ್ನಾಗಿರುತ್ತೆ. ನೀವು ಹೋಟ್ಲಲ್ಲಿ ಏನೇನೆಲ್ಲ ಪದಾರ್ಥಗಳು ಉಪಯೋಗಿಸಿ ದೋಸೆ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಖಂಡಿತ ನಿಮ್ಮ ಮನೇಲೇ ನೀವು ಗರಿಗರಿಯಾದಂತಹ ರುಚಿಯಾದಂತಹ ಮಸಾಲೆ ದೋಸೆನ ಖಂಡಿತ ಮಾಡ್ಬೋದು. ಹಾಗಿದ್ರೆ ಮತ್ತೆ ಆಗ್ತಡ, ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಹೋಟ್ಲಲ್ಲಿ ಯಾವ ರೀತಿ ಮಸಾಲೆ ದೋಸೆ ಮಾಡ್ತಾರೆ, ಅದಕ್ಕೇನೆಲ್ಲ ಪದಾರ್ಥಗಳನ್ನ ಉಪಯೋಗಿಸ್ತಾರೆ, ಅದನ್ನು ಉಪಯೋಗಿಸಿ ನೀವು ಯಾವ ರೀತಿ ಒಂದು ಹಂತವಾಗಿ ನೀವು ಮಸಾಲೆ ದೋಸೆನ ಮಾಡೋದಕ್ಕೆ ಪ್ರಿಪೇರ್ ಆಗಬೇಕು ಅಂತೇಳಿ ಖಂಡಿತ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋನ ಖಂಡಿತ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಮಸಾಲೆ ದೋಸೆ ಮಾಡೋದಕ್ಕೆ ಇರತಕ್ಕಂಥ ಪ್ರೊಸೀಜರ್ ಹಾಗೆ ಪ್ರೊಸೆಸ್ ಏನು ಅನ್ನೋದು ಖಂಡಿತ ನೀವು ತಿಳ್ಕೊಬೋದು. ಹಾಗೆ ಸ್ನೇಹಿತರೆ, ಮತ್ತೆ ಆಗ್ತಡ, ಈ ವಿಡಿಯೋ ಶುರು ಆಗೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನು ನಿಮಗೆ ಮೊದಲು ಬರುತ್ತೆ. ಓಕೆ ವೀಕ್ಷಕರೇ, ಹಾಗಿದ್ರೆ ಈಗ ಮಸಾಲೆ ದೋಸೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಇಲ್ಲಿ 2 ರೀತಿಯಾದಂಥ ಕ್ಯಾಟಗರಿಲಿ ನಾನು ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ. ಅಕ್ಕಿ 2 kgಯಷ್ಟು, ಉದ್ದಿನಬೇಳೆ 1/4 kgಯಷ್ಟು, ಕಡಲೆಬೇಳೆ 100 ಗ್ರಾಮಿನಷ್ಟು, ಸಬ್ಬಕ್ಕಿ 100 ಗ್ರಾಮ್, ಅವಲಕ್ಕಿ 100 ಗ್ರಾಮ್, ಮೆಂತ್ಯ 1 ಚಮಚದಷ್ಟು ನೀವು ತಗೋಬೇಕು. ಇದಿಷ್ಟು ಮೊದಲನೇ ಹಂತದಲ್ಲಿ ಬೇಕಾಗ್ತಕ್ಕಂಥ ಪದಾರ್ಥಗಳು. ಇನ್ನು ಎರಡನೇ ಹಂತದಲ್ಲಿ ಬೇಕಾಗ್ತಕ್ಕಂಥ ಪದಾರ್ಥಗಳಂದರೆ ಅಕ್ಕಿ ಹಿಟ್ಟು 2 kg, ಚಿರೋಟಿ ರವೆ ಅರ್ಧ kg, ಮೈದಾ ಹಿಟ್ಟು 1/4 kg, ಸಕ್ಕರೆ 100 ಗ್ರಾಮ್, ಸೋಡಾ 2 ಚಿಟಿಕೆ ಅಥವಾ 1/4 ಚಮಚದಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಬನ್ನಿ ಈಗ ನಾವು ಮಾಡುವ ವಿಧಾನ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾವೊಂದು ಪಾತ್ರೆಗೆ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಸಬ್ಬಕ್ಕಿ, ಅವಲಕ್ಕಿ, ಮೆಂತ್ಯ ಎಲ್ಲನೂ ಹಾಕಿದ್ದೀವಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ, ನೀವು ನೋಡ್ತಾ ಇದ್ದೀರಾ. ಈಗ ಇದನ್ನು ನಾವು 1 ರಿಂದ 2 ಬಾರಿ ತೊಳ್ಕೊಬೇಕಾಗತ್ತೆ. ಇದನ್ನು ತೊಳಿಬೇಕಾದ್ರೆ ನಾವು ಸಬ್ಬಕ್ಕಿ ಅವಲಕ್ಕಿ ಹಾಕಿರೋದ್ರಿಂದ ನೀವು ಸ್ವಲ್ಪ ತುಂಬ ತಿಕ್ಕಿ ತೊಳೆಯುವ ಅವಶ್ಯಕತೆ ಇಲ್ಲ. ಜಸ್ಟ್ ಇದರಲ್ಲಿರ್ತಕ್ಕಂಥ ಹೊಟ್ಟು ಧೂಳು ಹೋಗೋ ಹಾಗೆ 1 ಸಾರಿ ಅಥವಾ 2 ಸಾರಿ ನೀವು ಇದನ್ನು ತೊಳ್ಕೊಂಡ್ರೆ ಸಾಕು. ನಾವಿಲ್ಲಿ ಮಸಾಲೆ ದೋಸೆಗೆ ಬೇಕಾದಂಥ ಪದಾರ್ಥಗಳನ್ನೆಲ್ಲ ತೊಳ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿ ತೊಳೆದಾಗಿದೆ. ಈಗ ಇದಕ್ಕೆ ನಾವು ನೀರು ಹಾಕಿ ಸರಿಸುಮಾರು ಏನಿಲ್ಲ ಅಂದ್ರೂ ನಾವು 3 ರಿಂದ 4 ಗಂಟೆಗಳ ಕಾಲ ಮಿನಿಮಮ್ ನಾವು ಇದನ್ನು ನೀರಲ್ಲಿ ನೆನೆಸಿಡಬೇಕಾಗತ್ತೆ. ಇದೆಲ್ಲ ಚೆನ್ನಾಗಿ 3 ರಿಂದ 4 ಗಂಟೆವರೆಗೂ ನೆಂದ್ರೇ ನಿಮಗೆ ಸಂಪಣನ ರುಬ್ಬೋದಕ್ಕೆ ಬಹಳ ಹೆಲ್ಪ್ ಇರುತ್ತೆ. ಖಂಡಿತ ನೀವು 3 ರಿಂದ 4 ಗಂಟೆವರೆಗೂ ನೀವು ಇದನ್ನು ನೆನೆಸಿಡಲೇಬೇಕು. ಓಕೆ ವೀಕ್ಷಕರೇ, ಈಗಿದು 3 ರಿಂದ 4 ಗಂಟೆವರೆಗೂ ನೆಂದಾಗಿದೆ. ಈಗ ಮತ್ತೊಮ್ಮೆ ಇದನ್ನು ತೊಳ್ಕೊಬೇಕು. ಈಗ ಇದನ್ನು ನಾವು ಗ್ರೈಂಡರ್ಗೋ ಅಥವಾ ಮಿಕ್ಸಿಗೋ ಹಾಕಿ ನಾವು ಇದನ್ನು ರುಬ್ಕೋಬೇಕಾಗುತ್ತೆ. ನಾವಿಲ್ಲಿ ಇನ್ಸ್ಟೆಂಟ್ ಗ್ರೈಂಡರ್ಗೆ ಹಾಕಿ ನಾವಿಲ್ಲಿ ರುಬ್ತಾ ಇದ್ದೀವಿ. ನೀವಿಲ್ಲಿ ನೋಡ್ತಾ ಇದ್ದೀರಾ. ನಮಗಿದರಲ್ಲಿ ಒಮ್ಮೆಗೆ ನುಣ್ಣಗಾಗಲ್ಲ, ಅದರಿಂದ ನಾವಿಲ್ಲಿ 2 ಸತಿ ಹಾಕ್ಕೋತಾ ಇದ್ದೀವಿ. ಈ ಪದಾರ್ಥಗಳನ್ನೆಲ್ಲ ರುಬ್ಬೇಕಾದ್ರೆ ನೀವು ಯಾವುದೇ ರೀತಿಯಾದಂತಹ ತರಿ ಇರಬಾರ್ದು. ನಿಮಗೆ ಅವಲಕ್ಕಿ, ಸಬ್ಬಕ್ಕಿ ಇವೆಲ್ಲ ಹಾಕಿರೋದ್ರಿಂದ ಬಹಳ ನುಣ್ಣಗೆ ಬರುತ್ತೆ, ಬಹಳ ಚೆನ್ನಾಗಿ ಬರುತ್ತೆ ಸಂಪಣ. ನೀವು ಇದನ್ನು ಬಹಳ ಸ್ಮೂತಾಗಿ, ಅಂದರೆ ನಿಮಗೆ ಬಹಳ ಮೃದುವಾಗಿ ನೀವು ರುಬ್ಕೋಬೇಕು. ಇಲ್ಲಿ ಯಾವುದೇ ರೀತಿಯಾದಂಥ ತರಿ ಇರಬಾರ್ದು, ಅದೊಂದು ಮಾತ್ರ ನೀವು ಜ್ಞಾಪಕದಲ್ಲಿಟ್ಕೋಬೇಕು. ಸಂಪಣನ ನುಣ್ಣಿಗೆ ಮೃದುವಾಗಿ ರುಬ್ಬಿ ಇಟ್ಟಿದ್ದೀವಿ. ಈ ಸಂಪಣ ಬಹಳ ಗಟ್ಟಿ ಇದೆ, ನೀರು ತುಂಬ ಹಾಕಿ ನಾವು ಮಾಡಬಾರ್ದು, ಸ್ವಲ್ಪ ಸಂಪಣ ಗಟ್ಟಿಗೆ ಇರಬೇಕು. ಈಗ ಇದನ್ನು 5 ರಿಂದ 6 ಗಂಟೆಗಳ ಕಾಲ ನಾವು ಹಾಗೆ ಬಿಡಬೇಕು. ಅಂದರೆ ನೀವು ನೈಟ್ ರುಬ್ಬಿಟ್ಟಾಗ ನೀವು ಮತ್ತೆ ಬೆಳಗ್ಗೆ ದೋಸೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದರಿಂದ ನಿಮಗೆ 5 ರಿಂದ 6 ಗಂಟೆಗಳ ಕಾಲ ಹಾಗೆ ಬಿಡಬೇಕು. ಇದನ್ನು 5 ರಿಂದ 6 ಗಂಟೆಗಳ ಕಾಲ ಹಾಗೆ ಬಿಡೋದ್ರಿಂದ ನಿಮಗೆ ಈ ಹಿಟ್ಟು ಸ್ವಲ್ಪ ಹುಳಿ ಬರುತ್ತೆ. ಹುಳಿ ಬಂದಾಗಲೇ ನಿಮಗೆ ದೋಸೆನ ಮಾಡೋದಕ್ಕೆ ಸಾಧ್ಯ. ಹಾಗಂತ ತೀರಾ ಹೊತ್ತು ಬಿಟ್ಟರೆ, ತುಂಬ ಹುಳಿ ಬಂದರೆ ದೋಸೆ ತಿನ್ನೋದಕ್ಕಾಗಲ್ಲ. ಅದರಿಂದ 5 ರಿಂದ 6 ಗಂಟೆಗಳ ಕಾಲ ಬಿಡಬೇಕು. 5 ರಿಂದ 6 ಗಂಟೆಗಳ ಕಾಲ ಇದು ನೈಟೆಲ್ಲ ಚೆನ್ನಾಗಿ ಹುಳಿ ಬಂದಾಗಿದೆ. ಈಗ ಇದಕ್ಕೆ ನಾವು ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಮೈದಾ, ಸಕ್ಕರೆ ಹಾಗೆ ಸೋಡಾ, ಉಪ್ಪು ಇದನ್ನೆಲ್ಲ ಸೇರಿಸ್ಕೋಬೇಕಾಗತ್ತೆ. ಈಗ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ, ಮೈದಾ, ಚಿರೋಟಿ ರವೆ ಹಾಕ್ತಾ ಇದ್ದೀವಿ, ಸಕ್ಕರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀವಿ. ಇದನ್ನೆಲ್ಲ ಇವಾಗ ಏನು ಮಾಡಬೇಕು, ನಾವು ಚೆನ್ನಾಗಿ ಕಲಿಸ್ಬೇಕು.
ಯಾವ ಮಟ್ಟಕ್ಕೆ ಕಲಿಸ್ಬೇಕು ಅಂದರೆ ನಿಮಗೆ ಯಾವುದೇ ರೀತಿಯಾದಂಥ ಗಂಟು ಸಹ ಇರಬಾರ್ದು. ನಿಮಗೆ ಈ ವಿಡಿಯೋದಲ್ಲಿ ನೋಡ್ತಾ ಇರೋ ರೀತಿಯೇ ನೀವು ಕಲಿಸ್ಕೋಬೇಕಾಗುತ್ತೆ. ನಿಮಗೇನಾದ್ರು ತೀರಾ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕು, ಬಟ್ ಯಾವುದೇ ಕಾರಣಕ್ಕೂ ಹೆಚ್ಚು ನೀರನ್ನು ನೀವು ಹಾಕಕ್ಕೆ ಹೋಗ್ಬಿಡಿ. ಯಾಕೆಂದರೆ ಒಂದು ಹದಕ್ಕೆ ಇದ್ರೇ ನೀವು ಮಸಾಲೆ ದೋಸೆನ ಹಾಕೋದಕ್ಕೆ ಸಾಧ್ಯ. ಈಗ ಇದರಲ್ಲಿ ಅಕ್ಕಿ ಹಿಟ್ಟು, ಚಿರುಟಿರುವೆ, ಮೈದಾ, ಸಕ್ಕರೆ, ಸೋಡಾ, ಉಪ್ಪು ಎಲ್ಲ ಚೆನ್ನಾಗಿ ಬೆರೆತಾಗಿದೆ. ಈ ರೀತಿ ನೀವು ಸಹ ಚೆನ್ನಾಗಿ ಕಲಸಿ ಹೊಡ್ಕೋಬೇಕು. ಈ ರೀತಿ ಹೊಡೆದಾಗಲೇ ಅದೇನಾಗುತ್ತೆ, ನಿಮಗೆ ತುಂಬ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಸಾಧ್ಯ. ಯಾಕೆಂದರೆ ನಾವು ತುಂಬ ತೆಳು ಇದ್ದರೆ ನಾವು ಕಲಿಸ್ಬೋದು. ಇದು ಅಕ್ಕಿ ಹಿಟ್ಟು, ಚಿರುಟಿರುವೆಲ್ಲ ಹಾಕಿರೋದ್ರಿಂದ ಈ ರೀತಿ ಹೊಡೆದೇ ಇದನ್ನು ಕಲಿಸ್ಬೇಕಾಗತ್ತೆ. ನೀವು ಇದೇ ರೀತಿ ಎಷ್ಟೇ ಪ್ರಮಾಣ ಇರ್ಬೋದು, ನೀವು ಇದೇ ರೀತಿ ಹೊಡೆದು ಇದನ್ನು ಕಲಿಸ್ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಇಲ್ಲಿ ಕಲಿಸ್ಕೊಳ್ತಾ ಇದ್ದೀವಿ, ಯಾಕೆಂದರೆ ತುಂಬ ಗಟ್ಟಿಯಾಗಿರೋದ್ರಿಂದ ಒಂದು ಹದಕ್ಕೆ ನಮಗೆ ಬೇಕು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಮಸಾಲೆ ದೋಸೆ ಮಾಡೋದಕ್ಕೆ ಬೇಕಾದಂಥ ಹದ ನಮಗೆ ಬಂದಿದೆ. ಮಸಾಲೆ ದೋಸೆ ಮಾಡೋದಕ್ಕೆ ಬೇಕಾದಂತಹ ಸಂಪಣ ಅಥವಾ ಹಿಟ್ಟು ರೆಡಿ ಇದೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತಂದರೆ, ನೀವು ಇದನ್ನು 2 ರಿಂದ 3 ದಿನಗಳ ಕಾಲ ನೀವು ಫ್ರಿಜ್ಜಲ್ಲಿ ಇಡ್ಬೋದು. ಆದರೆ ಈ ರೀತಿ ನೀವೇನಾದ್ರು ಫ್ರಿಜ್ಜಲ್ಲಿ ಇಡ್ತೀನಿ ಅನ್ನೋದಾದರೆ ಖಂಡಿತ ಇದಕ್ಕೆ ಉಪ್ಪು ಮತ್ತು ಸೋಡಾ ಯಾವುದೇ ಕಾರಣಕ್ಕೂ ಸೇರಿಸಬೇಡಿ. ಯಾಕೆಂದರೆ ಉಪ್ಪು ಸೋಡಾ ಹಾಕಿದಾಗ ನಿಮಗೆ ಹಿಟ್ಟು ಹುಬ್ಬಿ ಚೆಲ್ಲುತ್ತೆ. ಅದರಿಂದ ನಿಮಗೆ ಬೇಕಾದಾಗ ಎಷ್ಟು ಪ್ರಮಾಣ ತೊಗೊಳ್ತಿರೋ ಅಷ್ಟಕ್ಕೆ ಮಾತ್ರ ನೀವು ಸೋಡಾ ಮತ್ತು ಉಪ್ಪು ಹಾಕಿ ಆ ಕ್ಷಣಕ್ಕೆ ಮಾತ್ರ ನೀವು ಕಲಿಸ್ಕೋಬೇಕಾಗುತ್ತೆ. ಮಿಕ್ಕಿದ ಟೈಮಲ್ಲಿ ಹಾಗೆ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಈ ಇಷ್ಟು ಪ್ರಮಾಣದ ಹಿಟ್ಟನ್ನು ನಾವು 2 ರೀತಿಯಾಗಿ ಡಿವೈಡ್ ಮಾಡ್ಕೊಳ್ತಾ ಇದ್ವಿ. ಒಂದು ಪಾತ್ರೆಯಲ್ಲಿ ನಾವು ಇದನ್ನು ಹಾಕ್ತಾ ಇದ್ವಿ. ಇದಕ್ಕೆ ಯಾವುದೇ ರೀತಿಯಾದಂಥ ನೀರನ್ನು ಬೆರೆಸ್ತಾ ಇಲ್ಲ. ಯಾಕೆಂದರೆ ಮಸಾಲೆ ದೋಸೆ ಹಾಕೋದಕ್ಕೆ ನಿಮಗೆ ಈ ರೀತಿಯಾದಂಥ ಗಟ್ಟಿಯಾದಂಥ ಸಂಪಣ ಬೇಕಾಗುತ್ತೆ. ಈ ಸಂಪಣ ನಿಮಗೆ ಮಸಾಲೆ ದೋಸೆಗೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಈ ಒಂದು ಸಂಪಣನೇ ಉಪಯೋಗಿಸಿ ನೀವು ಬಹಳ ಸೂಪರಾಗಿ ನೀವು ಆನಿಯನ್ ದೋಸೆ ಅಂದರೆ ಈರುಳ್ಳಿ ದೋಸೆನೂ ಸಹ ಇದರಲ್ಲೇ ಮಾಡ್ಕೋಬೋದು. ಮತ್ತೊಂದು ಪಾತ್ರೆಯಲ್ಲಿ ನಾವು ಅದೇ ಸಂಪಣನ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಈ ರೀತಿ ಸ್ವಲ್ಪ ತೆಳು ಹಾಕೋದ್ರಿಂದ ಈ ಒಂದು ಹಿಟ್ಟಿನ ಮೂಲಕ ನಾವು ಇದರಲ್ಲಿ ಸೆಟ್ ದೋಸೆ ಮತ್ತು ಖಾಲಿ ದೋಸೆನ ಭಾಳ ಸುಲಭವಾಗಿ ಮಾಡ್ಬೋದು. ಹಾಗಿದ್ರೆ ನೋಡಿದ್ರಲ್ಲ, ಮಸಾಲೆ ದೋಸೆ, ಖಾಲಿ ದೋಸೆ, ಸೆಟ್ ದೋಸೆ, ಈರುಳ್ಳಿ ದೋಸೆಗೆ ಬೇಕಾದಂಥ ಹಿಟ್ಟನ್ನ ಯಾವ ರೀತಿ ರೆಡಿ ಮಾಡ್ಕೋಬೋದು ಅಂತ. ಹಾಗಿದ್ರೆ ಬನ್ನಿ, ಈಗ ನಾವು ಯಾವ ರೀತಿ ಮಸಾಲೆ ದೋಸೆ, ಸೆಟ್ ದೋಸೆ ಹಾಗೆ ಖಾಲಿ ದೋಸೆನ ಮಾಡ್ತಾರೆ ಅನ್ನೋದನ್ನು ಈಗ ಒಂದು ತುಣುಕು ನೋಡೋಣ. ನೋಡ್ತಾ ಇದ್ರಲ್ಲ, ಈ ಒಂದು ಸಂಪಣದಲ್ಲಿ ಮಸಾಲೆ ದೋಸೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಎಷ್ಟು ಸೂಪರಾಗಿ ಬರ್ತಾಯಿದೆ. ಈಗ ಇಲ್ಲಿ ಮಸಾಲೆ ದೋಸೆಗೆ ಮಸಾಲೆ ಪೌಡರ್ನ ಹಾಕ್ತಾ ಇದ್ದಾರೆ. ಹಾಗೆ ಈ ಮಸಾಲೆ ಪೌಡರ್ ನೀವು ಮಾಡ್ಕೋಬೇಕಲ್ವಾ? ಹಾಗಿದ್ರೆ ಈ ವಿಡಿಯೋ ಮೇಲ್ಗಡೆ ಲಿಂಕ್ ಬರ್ತಾ ಇದೆ, ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಈ ಮಸಾಲೆ ಪೌಡರ್ನ ಯಾವ ರೀತಿ ಮಾಡ್ಕೋಬೋದು ಅಂತ ನೀವು ಬಹಳ ಸುಲಭವಾಗಿ ಕಲ್ತ್ಕೋಬೋದು. ಇಲ್ಲಿ ಗರಿಗರಿಯಾದಂತಹ ಬಿಸಿಯಾದಂತಹ ರುಚಿಯಾದಂತಹ ಮಸಾಲೆ ದೋಸೆ ರೆಡಿಯಾಗಿದೆ. ಬನ್ನಿ ಈಗ ಸೆಟ್ ದೋಸೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೋಡೋಣ. ನೋಡ್ತಾ ಇದ್ರಲ್ಲ, ಸೆಟ್ ದೋಸೆ ಬಹಳ ತುಂಬ ಚೆನ್ನಾಗಿ ಬಂದಿದೆ. ನೋಡೋದಕ್ಕೆ ಅಷ್ಟೇ ಅಲ್ಲ, ಕಣ್ಣು ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಅಷ್ಟು ಚೆನ್ನಾಗಿ ಸೆಟ್ ದೋಸೆನೂ ಬಂದಿದೆ. ಈಗ ಇಲ್ಲಿ ಖಾಲಿ ದೋಸೆ ಮಾಡ್ತಾ ಇರೋದು ನೋಡ್ತಾ ಇದ್ದೀರಾ. ಹೆಸರು ಖಾಲಿ ದೋಸೆ ಆಗ್ಬೋದು, ಆದರೆ ಕಣ್ಣು ಮತ್ತು ಮನಸ್ಸು ತುಂಬ ಈ ಖಾಲಿ ದೋಸೆ ತುಂಬಿಕೊಂಡಿದೆ. ಮಸಾಲೆ ದೋಸೆ ಎಷ್ಟು ಗರಿಯಾಗಿರುತ್ತೋ ಅಷ್ಟೇ ಮೃದುವಾಗಿರುತ್ತೆ ಈ ಖಾಲಿ ದೋಸೆ. ಓಕೆ ಸ್ನೇಹಿತರೆ, ನೋಡೋರಲ್ಲ ಹೋಟ್ಲಲ್ಲಿ ದೋಸೆಗಳನ್ನ ಯಾವ ರೀತಿ ಮಾಡ್ತಾರೆ ಮತ್ತು ಅದಕ್ಕೆ ಬೇಕಾದಂಥ ಪದಾರ್ಥಗಳು ಯಾವ ರೀತಿ ಪ್ರೊಸೀಜರ್ ಇದೆ ಅನ್ನೋದನ್ನು ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಬಹಳ ಚೆನ್ನಾಗಿ ದೋಸೆಗಳನ್ನ ಮಾಡ್ಬೋದು. ಸ್ನೇಹಿತರೆ, ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಒಂದೇ ಒಂದು ಲೈಕ್ ಮಾಡಿ. ಅಷ್ಟೇ ಅಲ್ಲ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ನೀವೊಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ವಾಟ್ಸಪ್ಪಲ್ಲಿ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಸದಾ ನಿಮ್ಮ ಮುಂದೆ ಇರುತ್ತೆ ಭಾಗ್ಯ ಟಿವಿ. ಎಲ್ಲರಿಗೂ ಒಳ್ಳೆಯದಾಗಲಿ.